ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕ ಟಿ. ರಘುಮೂರ್ತಿ ಪ್ರತಿಕ್ರಿಯೆ ನೀಡಿದ್ದಾರೆ. ತಮ್ಮ ಕಾರ್ಯಕರ್ತರ ನಿರೀಕ್ಷೆಯಂತೆ ನಾನು ಕೂಡ ಅದೇ ಅಭಿಪ್ರಾಯದಲ್ಲಿ ಇದ್ದೇನೆ. ಸಚಿವ ಸ್ಥಾನ ನಿಭಾಯಿಸಲು ಸಮರ್ಥನಾಗಿದ್ದೇನೆ. ಹೈಕಮಾಂಡ್ ಹಂತದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದೇನೆ. 3 ಬಾರಿ ಶಾಸಕನಾಗಿದ್ದೇನೆ. ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ. ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಇದೆ. ನಾನು ನಿರೀಕ್ಷೆ ಮಾಡಿದ್ದೇನೆ ಎಂದರು. ಅಲ್ಲದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಮಂತ್ರಿ ಸ್ಥಾನ ಮಾಜಿ ಮಂತ್ರಿ ತಿಪ್ಪೇಸ್ವಾಮಿ ಅವರಿಗೆ ಬಿಟ್ಟು ಯಾರಿಗೂ ಕೊಟ್ಟಿಲ್ಲ. ನಮ್ಮ ಪಕ್ಷ ಈ ಬಾರಿ ವಾಲ್ಮೀಕಿ ಸಮಾಜಕ್ಕೆ ಕೊಡ್ತಾರೆ ಎಂಬ ವಿಶ್ವಾಸ ಇದೆ. ಜಿಲ್ಲಾವಾರು ಜಾತಿವಾರು ಲೆಕ್ಕ ಹಾಕಿ ಹೈಕಮಾಂಡ್ ಮಣೆ ಹಾಕುತ್ತದೆ. ಈ ರೀತಿಯಲ್ಲಿ ಬಂದಾಗ ನಮ್ಮ ಸಮುದಾಯದ ವಿಚಾರ ನೋಡಿ ಮಣೆ ಹಾಕಲಿ ಎಂದು ಮನವಿ ಮಾಡಿದರು. ಹೈಕಮಾಂಡ್ಗೆ ಎಲ್ಲ ಗಮನ ಇದೆ. ನಾನು ಕಂಟಿನ್ಯೂಸ್ ರಿವ್ಯೂ ಕೊಟ್ಟಿದ್ದೇನೆ. 2013 ಗೆದ್ದಿದ್ದೀನಿ, 2018 ಗೆದ್ದಿದ್ದೀನಿ, 2023 ಸಾರಿ ಗೆದ್ದಿದ್ದೀನಿ. ಎಂಟನೇ ಸಂದರ್ಭದಲ್ಲಿ ನಾವು ಪಕ್ಷಕ್ಕೆ ಭಾಳಷ್ಟು ಲಾಯಲಾಗಿದ್ದೀವಿ. ಅದೆಲ್ಲ ಹೈಕಮಾಂಡ್ ಗಮನದಲ್ಲಿದೆ. ನನ್ನ ನಿರೀಕ್ಷೆ ಇದೆ, ನನ್ನ ಸಲ ಕನ್ಸಿಡರ್ ಮಾಡ್ತಾರೆ. ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಗೆ ಕಾಂಗ್ರೆಸ್ಸಿಂದ ಇತ್ತೀಚೆಗೆ ಬಹುಶಃ ನನ್ನ ಗಮನದಲ್ಲಿದ್ದಂತೆ ಏನು ನಮ್ಮ ಮಾಜಿ ಸಚಿವ ತಿಪ್ಪೇಸ್ವಾಮಿ ಅವರು JDS ಅಲ್ಲಿ ಸಚಿವರಾಗಿದ್ದರು. ಅದಾದ ನಂತರ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಪರಿಶಿಷ್ಟ ಪಂಗಡದವರಿಗೆ ಯಾವುದು ಖಾತ್ರಿಗೆ ಕೊಟ್ಟಿಲ್ಲ ಕಾಂಗ್ರೆಸ್. ಹಾಗಾಗಿ ಈ ಸಾರಿ ಹೋಗ್ತಾರೆ ಅಂತೇಳಿ ಹೈಕಮಾಂಡ್ ನಾಯಕರು, ರಾಜ್ಯದ ನಾಯಕರು ಸೇರಿದಂಗೆ ಈ ವಿಚಾರ ನಮ್ಮಲ್ಲಿ ಯಾವುದೇ ಚರ್ಚೆಗಳಾಗಿಲ್ಲ. ಬಹುಶಃ ಈ ಹೈಕಮಾಂಡಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ, ಯಾವ ಜಿಲ್ಲೆನಲ್ಲಿ ಯಾರಿದ್ದಾರೆ, ಇವೆಲ್ಲ ಮಂತ್ರಿಮಂಡಲ ರಚನೆ ಮಾಡೋಂಥ ಸಂದರ್ಭದಲ್ಲಿ ಜಿಲ್ಲಾವಾರು ಜೊತೆಗೆ ಜಾತಿವಾರು ಇವನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ಆ ರೀತಿಯಾಗಿ ಬಂದಂಥ ಸಂದರ್ಭದಲ್ಲಿ ಜನಾಂಗದ ವಿಷಯದಲ್ಲಿ ಬಂದಾಗ ಮತ್ತು ವಿಶೇಷವಾಗಿ ಇದು ಕನ್ಸಿಡರ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ನಮಗೆ 18ರಲ್ಲಿ ನಿಮಗೆ